ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಪುಂಡಿ ಸೊಪ್ಪಿನಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಪುಂಡಿ ಸೊಪ್ಪಿಗೆ ಗೊಂಗರು ಅಂತ ಕೂಡ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಆಷಾಢ ಶ್ರಾವಣ ಮಾಸದಲ್ಲಿ ಸಿಗುತ್ತೆ. ಬೇಕಾಗುವ ಪದಾರ್ಥಗಳು: ಪುಂಡಿ ಸೊಪ್ಪು. ಪುಂಡಿ ಸೊಪ್ಪನ್ನು ನಾನು ಹೀಗೆ ಕೈನಲ್ಲಿ ಹಿಡಿದು 2 ಸಲ ಆಗುವಷ್ಟು ತಗೊಂಡಿದ್ದೀನಿ. ಈ ಪುಂಡಿ ಸೊಪ್ಪು ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಇದು ಈ ತರ ಬೆಂಡೆಕಾಯಿ ಎಲ್ಲ ಇರುತ್ತೆ ನೋಡಿ, ಈ ತರ ಇರುತ್ತೆ. ಇದು ಹುಳಿ ಇರುತ್ತೆ. ಹಸಿಮೆಣಸಿನಕಾಯಿ 12, ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಅಥವಾ ರುಚಿಗೆ ತಕ್ಕಷ್ಟು, ಎಣ್ಣೆ 3 ಟೇಬಲ್ ಸ್ಪೂನ್ ಅಷ್ಟು, ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು, ಇಂಗು 2 ಚಿಟಿಕೆ ಅಷ್ಟು. ಒಂದು ಬಾಣಲೆನ ಕಾಯ್ಲಿಕ್ಕಿಡಿ. ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಬಿಡಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ಸೊಪ್ಪು ಹಾಕಿ ಹೀಗೆ ನಿಧಾನವಾಗಿ ಅದನ್ನು ಕೆಳಗೆ ಮೇಲೆ ಮಾಡಿ ಈ ಎಲೆನ ನೀವು ಒಂದು 2 ನಿಮಿಷ ಹುರಿದ್ರೆ ಸಾಕು. ನೋಡಿ, ಈಗ ಇದೆಲ್ಲ ಬೆಂದ್ಬಿಟ್ಟು ಒಂಥರ ಮುದ್ದೆ ಥರ ಆಗಿದೆ. ಇಷ್ಟಾದ ತಕ್ಷಣ ನೀವು ಇದನ್ನು ಆಫ್ ಮಾಡಿಬಿಡಿ ಸ್ಟವ್. ಈ ಸೊಪ್ಪು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ, ಹಾಗೆ ಮೆಣಸಿನ್ಕಾಯಿನೂ ಹಾಕಿ ಇದನ್ನು ಸಣ್ಣಗೆ ರುಬ್ಬಿ. ಈಗ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನಾನು ಇದನ್ನ ಸೊಪ್ಪನ್ನು. ಆ ರುಬ್ಬಿದ್ದನ್ನು ಮತ್ತೆ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ನೋಡಿ, ನಾವು ಸೊಪ್ಪು ಹಾಕಿದ್ದು ಚೆನ್ನಾಗಿ ಹುರಿದಿದ್ರಿಂದ ಇದು ನೋಡಿ ತಳ ಕೂಡ ಹಿಂಗೆ ಬಿಟ್ಕೊಂಡು ಒಂದು ಮುದ್ದೆ ಆಗ್ತಾ ಇದೆ. ಹೀಗೇನೆ ಇದನ್ನ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಉಪ್ಪು ಹಾಕೋಣ. ಇದನ್ನ ಮಿಕ್ಸ್ ಮಾಡ್ತಾನೆ ಇರಿ ನೀವು, ಯಾಕಂದ್ರೆ ತಳ ಹಚ್ಚಿಬಿಟ್ರೆ ಅದು ಒಂಥರ ಸುಟ್ಟು ವಾಸನೆ ಆಗುತ್ತೆ. ಅದನ್ನ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಹೀಗೆ ನೀವು ಸೊಪ್ಪನ್ನ 10 ರಿಂದ 12 ನಿಮಿಷ ಹುರಿಬೇಕು. ಈಗ ನೋಡಿ, ಚೆನ್ನಾಗಿ ಹುರಿದಾಗಿದೆ. ನಾವೀಗ ಸ್ಟವ್ ಆಫ್ ಮಾಡೋಣ. ಒಂದು ಸಣ್ಣ ಒಗ್ಗರಣೆ ಸೌಟಿಟ್ಟು ಅದನ್ನು ಕಾಯ್ಲಿಕ್ಕಿಡಿ. ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕೋಣ. ಸಾಸಿವೆ ಪಟ ಅಂದಮೇಲೆ ಇಂಗು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಒಗ್ಗರಣೆನ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಟ್ನಿ ಮಾಡಿದ್ದು ನೀವು ತಣ್ಣಗಾದ ಮೇಲೆ ಅದನ್ನ ಬಾಟ್ಲಲ್ಲಿ ಅಥವಾ ಪಿಂಗಾಣಿ ಪಾತ್ರೆನಲ್ಲಿ ಇಟ್ಕೊಂಡಿರಿ. ಅದನ್ನ ನೀವು ಸುಮಾರು 15-20 ದಿನ ಹೊರಗಡೆ ಹಾಗೆ ಇಡ್ಬೋದು. ಫ್ರಿಜ್ ನಲ್ಲಿ ಇಡ್ತೀರಿ ಅಂದ್ರೆ 1-2 ತಿಂಗಳು ಕೂಡ ಆರಾಮಾಗಿ ಇಡ್ಬೋದು. ಈ ಪುಂಡಿ ಸೊಪ್ಪಿನ ಚಟ್ನಿನ ನೀವು ಅನ್ನದೊಟ್ಟಿಗೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ನೀವು ದೋಸೆಗೆ, ಚಪಾತಿಗೆ, ರೊಟ್ಟಿ ಕೂಡ ಹಾಕೊಂಡು ಇದನ್ನ ತಿನ್ಬೋದು. ನೋಡಿದ್ರಲ್ವಾ ಪುಂಡಿ ಸೊಪ್ಪಿನಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ. ಇದೇ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.